ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಈಸಿಯಾಗೆ ಮನೆಯಲ್ಲೇ ಯಾವುದೇ ರೀತಿ ಮೈದಾನ ಬಳಸದೆ ಕೊಬ್ಬರಿ ಬಿಸ್ಕೆಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಇದು. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ಪಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಇದಕ್ಕೆ 1 ರಿಂದ 1.25 ಕಪ್ಪಷ್ಟು ತುಪ್ಪನ ಹಾಕೋಬೋದು. ನಾನು 1 ಕಪ್ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕಿ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೋಬೇಕು. 2 ರಿಂದ 3 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಹೀಗಿದಾಗಿದೆ. ಇದಕ್ಕೆ ನಾನು ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರು ಮತ್ತು 1/4 ಚಮಚದಷ್ಟು ಅಡಿಗೆ ಸೋಡಾನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕೋತಾ ಇದ್ದೀನಿ. ಬೇಕಿದ್ರೆ ಕೊಬ್ಬರಿ ತುರಿ ಸಹ ಹಾಕೋಬೋದು. ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅನಿಸುತ್ತೆ, ಹಾಗಾಗಿ ನಾನು ಇನ್ನು 1/4 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಕಪ್ ತುಪ್ಪ, 1 ಕಪ್ ಸಕ್ಕರೆ, 1 ರಿಂದ 1.25 ಕಪ್ಪಷ್ಟು ಗೋಧಿ ಹಿಟ್ಟು ಇದಕ್ಕೆ ಹಿಡಿಸಿದೆ. ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನಾದಬಾರ್ದು, ಇದನ್ನು ಜಾಮೂನ್ ಹಿಟ್ಟಾಗಿ ಕಲಿಸ್ತೀವಲ್ಲ ಆ ರೀತಿ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ರೀತಿ ಉಂಡೆಗಳನ್ನ ಮಾಡಿಕೊಡೋಣ. ಈಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಉಂಡೆಗಳಿಗೆ ಬಿಸ್ಕೆಟ್ ಶೇಪ್ ಕೊಟ್ಟು ಈ ರೀತಿ ಕೊಬ್ಬರಿ ತುರಿ ಒಳಗಡೆ ಹೊರಳಿಸಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇಲ್ಲಿ ನಾನು ಹಾಕಿರೋ ಅಳತೆಗೆ ಸುಮಾರು ಒಂದು 18 ಬಿಸ್ಕೆಟ್ಸ್ ಆಗಿತ್ತು. ತುಂಬ ಚೆನ್ನಾಗಿರುತ್ತೆ ಇದು, ಆರೋಗ್ಯಕ್ಕೂ ಒಳ್ಳೆಯದು. ಯಾವುದೇ ರೀತಿ ಮೈದಾ ಆಗಲಿ, ಆರ್ಟಿಫಿಷಿಯಲ್ ಕಲರ್ ಆಗಲಿ, ಫ್ಲೇವರ್ ಆಗಲಿ ಏನನ್ನೂ ಹಾಕಿಲ್ಲ. ಗೋಧಿ, ಸಕ್ಕರೆ, ಕೊಬ್ಬರಿ ಬಿಟ್ಟರೆ ಇನ್ನೇನೂ ಇದಕ್ಕೆ ಹಿಡಿಸಿಲ್ಲ. ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈ ಥರ ಎಲ್ಲ ಹಿಟ್ಟನ್ನು ಪ್ರೆಸ್ ಮಾಡಿಕೊಂಡು ಕೊಬ್ಬರಿಯಲ್ಲಿ ಅದ್ದಿ ಈ ರೀತಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನೊಂದು ಕುಕ್ಕರ್ಗೆ 1 ಕಪ್ಪಷ್ಟು ಉಪ್ಪನ್ನು ಹಾಕಿ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಕೊಂಡಿದ್ದೆ, ಉಂಡೆಗಳು ಮಾಡುವಾಗಲೇ. ಈಗ ಅದು ಸಹ ಪ್ರೀ ಹೀಟ್ ಆಗಿದೆ. ಈಗ ಒಂದು ತಟ್ಟೆಗೆ ಬಟರ್ ಪೇಪರ್ ಹಾಕ್ಕೊಂಡು ಈ ರೀತಿ ಮಾಡಿಟ್ಕೊಂಡಿದ್ದಂಥ ಬಿಸ್ಕೆಟ್ಗಳನ್ನ ಈ ರೀತಿ ಜೋಡಿಸ್ಕೋಬೇಕು. ನಾನು ಸ್ವಲ್ಪ ಸ್ಟವ್ ಮೇಲೆ ಬೇಕ್ ಮಾಡ್ತಾಯಿದ್ದೀನಿ, ಇನ್ನು ಸ್ವಲ್ಪ ಅವನಲ್ಲಿಟ್ಟು ಬೇಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಗ್ಯಾಪ್ ಬಿಟ್ಟು ಜೋಡಿಸ್ಕೋಬೇಕು. ಅದರಿಂದ ಬಿಸ್ಕೆಟ್ಸು ಚೆನ್ನಾಗಿ ಬೇಕಾಗುತ್ತೆ ಮತ್ತು ಅದು ದೊಡ್ಡದಾಗೋಕ್ಕೂ ಸಹಾಯ ಆಗುತ್ತೆ. ನೋಡಿ, ಈ ರೀತಿ ಪ್ರೀ ಹೀಟ್ ಆಗಿರೋ ಕುಕ್ಕರ್ ಒಳಗಡೆ ನಾನು ಜೋಡಿಸಿಟ್ಕೊಂಡಿದ್ದಂಥ ಬಿಸ್ಕೆಟ್ನ ಇಡ್ತಾಯಿದ್ದೀನಿ. ಇದು ಸುಮಾರು 20 ನಿಮಿಷ ನಾನು ಸ್ಲೋ ಫ್ಲೇಮಲ್ಲಿ ಬೇಯಿಸಿದ್ದೀನಿ. ನೋಡಿ, ಇದಾಗಿದೆ. ಸುತ್ತ ಈ ಥರ ರೋಸ್ಟ್ ಆಗಿರೋ ಥರ ಕಲರ್ ಬರುತ್ತೆ, ಆಗ ಇದಾಗಿದೆ ಅಂತ. ಈಗ ಇದನ್ನು ಆಚೆ ತೆಗೆದು ಒಂದು 15 ನಿಮಿಷ ಆರಕ್ಕೆ ಬಿಟ್ಬಿಡೋಣ. ನೋಡಿ, ಇದು ಮೈಕ್ರೋವೇವ್ ಅಥವಾ ಓವನಲ್ಲಿ ಬೇಕ್ ಮಾಡಿರೋದು, ಇದು ಸ್ಟವ್ ಮೇಲೆ ಬೇಕ್ ಮಾಡಿರೋದು. ಏನೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇರಲಿಲ್ಲ. ನೀವು ಮೈಕ್ರೋವೇವ್ ಅಥವಾ ಓವನ್ ಇಲ್ಲದೇ ಇದ್ದರೂ ಸ್ಟವ್ ಮೇಲೂ ಸಹ ಬಿಸ್ಕೆಟ್ನ ಮಾಡ್ಬೋದು. ನೋಡಿ, ಎಷ್ಟು ಗರಿಯಾಗಿ ಚೆನ್ನಾಗಿ ಬಂದಿದೆ ಬಿಸ್ಕೆಟ್ ಅಂದರೆ. ನೀವು ಅಂಗಡಿಯಿಂದ ಬಿಸ್ಕೆಟೇ ತರೋಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ಬಿಸ್ಕೆಟ್ಸ್ ಅಂತೂ. ಅವನಲ್ಲಿ ಬೇಕ್ ಮಾಡೋದಾದರೆ 180 ಡಿಗ್ರಿಯಲ್ಲಿ 18 ರಿಂದ 20 ನಿಮಿಷ ಬೇಕ್ ಮಾಡ್ಬೋದು. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟೀ ಟೈಮ್ಗೆ, ಮಕ್ಕಳಿಗೆ ಸ್ಕೂಲ್ಗೆಲ್ಲ ಕಳ್ಸೋಕ್ಕೆ ಒಂದು ಒಳ್ಳೆ ಸ್ನ್ಯಾಕ್ ಇದು. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.